ಇದರ ಜೊತೆಗೆ ಈಗಾಗಲೇ ಮಂಡ್ಯ ರಾಜಕಾರಣ ಕೂಡ ರಂಗೇರ್ತಾ ಇದೆ. ಖುದ್ದು ಕುಮಾರಸ್ವಾಮಿ ಅವರಿಗೆ ಮಂಡ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಸುಮಲತಾ ಅವರನ್ನು ಭೇಟಿ ಆಗಾಯಿತು. ಅದಾದ ಬಳಿಕ ಸುಮ್ಮನೆ ಕೂತಿಲ್ಲ ಕುಮಾರಸ್ವಾಮಿ ಅವರು. ಇನ್ನು ಅವರ ನಿವಾಸದಲ್ಲಿ ಮಂಡ್ಯದ ನಾಯಕರ ಸಭೆ ನಡೆಸಿದ್ರು. ಮಂಡ್ಯದ ಬಿಜೆಪಿ ಮುಖಂಡರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಸುಮಲತಾ ಆಪ್ತರ ಜೊತೆಗೂ ಕೂಡ ಕುಮಾರಸ್ವಾಮಿ ಒಂದು ವಿಶೇಷವಾದ ಸಭೆಯನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗೆಯೇ ನಿನ್ನೆ ರಾತ್ರಿ ಸತತ 3 ಗಂಟೆ ಸಭೆ ನಡೆಸಿರುವಂಥ ಕುಮಾರಸ್ವಾಮಿ ಸಭೆಯಲ್ಲಿ ಮಾಜಿ ಸಚಿವ ನಾರಾಯಣಗೌಡ, ಸಚ್ಚಿದಾನಂದ, CS ಪುಟ್ಟರಾಜು, ಅಶ್ವಥ್ ನಾರಾಯಣ್, ಜಗ್ಗೇಶ್ ಇಂಥ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದರು. ಪ್ರಮುಖವಾಗಿ ಒಕ್ಕಲಿಗ ನಾಯಕರೇ ಹೆಚ್ಚಾಗಿದ್ದರು. ಅವರೆಲ್ಲರನ್ನೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂತೆ ಈಗಾಗಲೇ ಮಾತಾಡಿಸೋದಕ್ಕೆ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. ಮೇ 3ರಂದು ನಿರ್ಧಾರ ತಿಳಿಸೋದಾಗಿ ಹೇಳಿರುವಂಥ ಸುಮಲತಾ, ಸಂಸದೆ ಸುಮಲತಾ ಅವರು ಯಾವುದೇ ನಿರ್ಧಾರ ಕೈಗೊಳ್ಳಲಿ, ನಿಮ್ಮ ಪರ ಕೆಲಸ ಮಾಡ್ತೀವಿ ಅಂತ ಬಿಜೆಪಿ ಮುಖಂಡರು ಹೇಳಿದ್ದಾರೆ. ಹೀಗಾಗಿ ಎಲ್ಲರನ್ನೂ ಕೂಡ ಸಮನ್ವಯತೆಯಿಂದ ಕರ್ಕೊಂಡು ಹೋಗೋದಕ್ಕೆ ಕುಮಾರಸ್ವಾಮಿನೇ ಈಗ ಇನಿಷಿಯೇಟಿವ್ ತೊಗೊಳ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲ ಘಟಾನುಘಟಿ ನಾಯಕರನ್ನು ಕರೆದು ಮಾತನಾಡಿಸಿದ್ದಾರೆ. ಅಶ್ವಥ್ ನಾರಾಯಣ್ ಇರ್ಬೋದು, ಜಗ್ಗೇಶ್ ಇರ್ಬೋದು, ಅದೇ ರೀತಿ ಪುಟ್ಟರಾಜು ಸೇರಿದಂತೆ ಹಾಗೆ ಎಂಡವಾಳ ಸಚಿ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ನಿನ್ನೆ ಸುಮಲತಾ ಅವರನ್ನು ನೇರವಾಗಿ ಅವರ ನಿವಾಸಕ್ಕೆ ತೆರಳಿ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದರು. ಈ ಮೂಲಕ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕುಮಾರಸ್ವಾಮಿಯವರು ರವಾನೆ ಮಾಡಿದ್ದಾರೆ. ಹಿಂದೆ ಆದಂಥ ರಾಜಕೀಯ ಸಂಘರ್ಷ ಆಗಿದೆ, ಅದನ್ನು ಮುಂದುವರಿಸುವಂಥ ಅವಶ್ಯಕತೆ ಇಲ್ಲ, ನನ್ನ ಶತ್ರು ಏನಲ್ಲ ಸುಮಲತಾ ಅನ್ನುವಂಥ ಸಂದೇಶವನ್ನು ಈಗಾಗಲೇ ನೀಡಿದ್ದಾರೆ. ಇದಾದ ಬಳಿಕ ಅವರೇನು ಸುಮ್ಮನೆ ಕೂತಿಲ್ಲ. ಇನ್ನು BJPಯ ನಾಯಕರನ್ನು ಕರೆದು ಮಂಡ್ಯದ BJP ನಾಯಕರ ಜೊತೆ ಕೂಡ ಮಾತನಾಡಿದ್ದಾರೆ. ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕಾಗತ್ತೆ, ಸಹಕಾರ ಹೇಗಿರಬೇಕಾಗತ್ತೆ, ಪ್ರಮುಖವಾಗಿ JDS ಹಾಗೂ BJP ನಾಯಕರ ಜೊತೆಗೆ ಹೇಗೆ ಚರ್ಚೆ ಮಾಡಬೇಕಾಗತ್ತೆ, ಇದೆಲ್ಲವನ್ನು ಕೂಡ ಅವರು ನಿರ್ಧಾರ ಮಾಡಿದ್ದಾರೆ.